ಕರೋನಾ ಭೀತಿ ಮತ್ತೆ ಶುರುವಾಗಿದ್ದು ಒಮಿಕ್ರಾನ್ ಉಪತಳಿ JN1ಗೆ 5 ಮಂದಿ ಬಲಿಯಾಗಿದ್ದಾರೆ. ಇತ್ತ ರಾಜ್ಯದಲ್ಲಿಯೂ ಕಟ್ಟೆಚ್ಚರ ವಹಿಸಿದ್ದು 60 ವರ್ಷ ಮೇಲ್ಪಟ್ಟವರು ಮಾಸ್ಕ್ ಧರಿಸುವಂತೆ ಸಲಹೆ ನೀಡಲಾಗಿದೆ. ಈ ಸುದ್ದಿಗಳನ್ನು ನೋಡೋಣ ಉಸಿರವಳ್ಳಿ ಕರೋನಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೇರಳದಲ್ಲಿ ಕೋವಿಡ್ ಹೆಚ್ಚಾದ ಹಿನ್ನೆಲೆಯಲ್ಲಿ ಕೊಡಗು ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದೆ. ವಿರಾಜಪೇಟೆ ತಾಲೂಕಿನ ಪೆರಂಬುವಾಡಿ ಚೆಕ್ ಪೋಸ್ಟ್ ನಲ್ಲಿ ತಪಾಸಣೆ ಮಾಡಲಾಗುತ್ತಿದೆ. 2 ಹೆಲ್ತ್ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಕೇರಳದಿಂದ ಆಗಮಿಸುವವರ ತಪಾಸಣೆ ಕಾರ್ಯ ನಡೆದಿದೆ. ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಶಂಕಿತರಿಗೆ RT-PCR ಪರೀಕ್ಷೆ ನಡೆಸಲಾಗುತ್ತಿದೆ. ಮೈಸೂರಿನ HD ಕೋಟೆ ತಾಲೂಕಿನ ಬಾವಲಿ ಚೆಕ್ ಪೋಸ್ಟ್ ನಿರ್ಮಿಸುವ ಸಾಧ್ಯತೆ ಇದೆ. ಕೇರಳದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗಿದ್ದು ಗಡಿಭಾಗ ಬಾವಲಿಯಲ್ಲಿ ನಿಗಾ ಇರಿಸಲಾಗಿದೆ. ಆರೋಗ್ಯ ಇಲಾಖೆ ಈಗಾಗಲೇ ಗಡಿಯಲ್ಲಿ ಶೆಡ್ ನಿರ್ಮಾಣ ಮಾಡಿದೆ. 1-2 ದಿನದಲ್ಲಿ ಆರೋಗ್ಯ ಇಲಾಖೆ ತಪಾಸಣೆ ನಡೆಸುವ ಸಾಧ್ಯತೆ ಇದೆ. ಇನ್ನು ಕೋವಿಡ್ ನರ್ತನದ ಆರಂಭದಲ್ಲೇ ಅಲರ್ಟ್ ಆಗಿರುವ ಆರೋಗ್ಯ ಇಲಾಖೆ ನಾಳೆ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಹೈವೋಲ್ಟೇಜ್ ಸಭೆ ನಡೆಸಲಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಮಿತಿ ಸದಸ್ಯರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಮುಂಜಾಗೃತಾ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ. ಕೊರೋನಾ ಕಟ್ಟಿ ಹಾಕಲು ರಾಜ್ಯದಲ್ಲಿ ಪ್ರತ್ಯೇಕ ಗೈಡ್ಲೈನ್ಸ್ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಬೆಂಗಳೂರು ಸೇರಿ ದೇಶಾದ್ಯಂತ 41 ಕಡೆ NIA ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ವೇಳೆ 7 ಕೆಜಿ ಸೋಡಿಯಂ ನೈಟ್ರೇಟ್ ಪತ್ತೆಯಾಗಿದೆ. ಬಳ್ಳಾರಿ ಮೂಲದ 4 ಆರೋಪಿಗಳ ಬಂಧನವಾಗಿದೆ. ಈ ಸುದ್ದಿಗಳನ್ನು ನೋಡೋಣ NIA ಮೆಗಾ ರೇಡ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರು ಸೇರಿ ದೇಶಾದ್ಯಂತ 41 ಕಡೆ NIA ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಡಿಸೆಂಬರ್ 9ರಂದು ಪುಲಕೇಶಿ ನಗರದಲ್ಲಿ NIA ದಾಳಿ ನಡೆಸಿತ್ತು. ಐಸಿ ಸಂಪರ್ಕ ಶಂಕೆಯಿಂದ ಅಲಿ ಅಬ್ಬಾಸ್ನನ್ನ ವಶಕ್ಕೆ ಪಡೆದಿತ್ತು. ಇದರ ಮುಂದುವರೆದ ಭಾಗವಾಗಿ ಮತ್ತೆ ದಾಳಿ ನಡೆದಿದೆ. ಬೆಂಗಳೂರಿನಲ್ಲಿ 20ಕ್ಕೂ ಹೆಚ್ಚು ಕಡೆ NIA ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ NIA ಅಧಿಕಾರಿಗಳು ಭಾರೀ ಬೇಟೆಯಾಡಿದ್ದಾರೆ. ಬಾಡ್ರಹಳ್ಳಿಯ ಪ್ರಕೃತಿ ನಗರದಲ್ಲಿ 7 ಕೆಜಿ ಸೋಡಿಯಂ ನೈಟ್ರೇಟ್ ಪತ್ತೆಯಾಗಿದೆ. ಶಮಿಯುಲ್ಲಾ ಎಂಬಾತನ ಮನೆಯಲ್ಲಿ ತಲಾಶ್ ವೇಳೆ ಸ್ಫೋಟಕ ತಯಾರಿಕೆಗೆ ಬಳಸುವ ಸೋಡಿಯಂ ನೈಟ್ರೇಟ್ ಸಿಕ್ಕಿದೆ. ಶಮಿಯುಲ್ಲಾ ಸಂಪತ್ ಎಂಬುವರ ಮನೆ ಬಾಡಿಗೆಗೆ ಪಡೆದು ವಾಸವಿದ್ದ. ಇದೀಗ ಸ್ಫೋಟಕ ತಯಾರಿಕೆ ವಸ್ತು ಪತ್ತೆಯಾಗಿದೆ. ಶಮಿಯುಲ್ಲಾ ಜೊತೆಗಿದ್ದ ಬಳ್ಳಾರಿ ಮೂಲದ 4ರನ್ನ ಬಂಧಿಸಲಾಗಿದೆ. ಪೀಣ್ಯದಲ್ಲಿ ಎಂಜಿನಿಯರ್ ಆಗಿದ್ದ ಅಲ್ತಾಫ್, ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಮೆಸ್ಬಾ, ಎಂಜಿನಿಯರಿಂಗ್ ಓದ್ತಾ ಇದ್ದ ಮುನಿರುದ್ದೀನ್ ಸೇರಿ ಮತ್ತೋರ್ವ ವಿದ್ಯಾರ್ಥಿ ಸಮೀವುಲ್ಲಾನನ್ನ NIA ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಶಮಿಯುಲ್ಲಾ ಅಫ್ಘಾನಿಸ್ತಾನಕ್ಕೆ ಹೋಗಿ ಕಾನೂನು ಬಾಹಿರ ಚಟುವಟಿಕೆಗೆ ಸ್ಕೆಚ್ ಹಾಕಿದ್ದ ಬಗ್ಗೆಯೂ ಮಾಹಿತಿ ಇದೆ. ಹೈಕೋರ್ಟ್ ವಿಭಾಗೀಯ ಪೀಠ ಬೆಳಗಾವಿ ವಿವಸ್ತ್ರ ಪ್ರಕರಣದ ವಿಚಾರಣೆ ನಡೆಸಿದೆ. ಹಲ್ಲೆಯಾಗ್ತಾ ಇದ್ರೂ ಸುಮ್ಮನೆ ನಿಂತ ಜನರ ವರ್ತನೆಗೆ ಖಂಡನೆ ವ್ಯಕ್ತಪಡಿಸಿದೆ. ಮೂಕ ಪ್ರೇಕ್ಷಕರಾದ ಜನರಿಂದ ದಂಡ ಸಂಗ್ರಹಿಸಿ ಸಂತ್ರಸ್ತೆಗೆ ನೀಡುವಂತೆ ಸಲಹೆ ಕೊಟ್ಟಿದೆ. ಬ್ರಿಟಿಷರು ಪುಂಡ ಕಂದಾಯ ಅಂತ ತೆರಿಗೆ ವಿಧಿಸ್ತಾ ಇದ್ರು ಅಂತ ವಿಭಾಗೀಯ ಪೀಠ ಅಭಿಪ್ರಾಯಪಟ್ಟಿದ್ದಾರೆ. CID ಅಧಿಕಾರಿಗಳು ಬೆಳಗಾವಿಯ ವಿವಸ್ತ್ರ ಪ್ರಕರಣದ ತನಿಖೆ ಚುರುಕುಗೊಳಿಸಿದ್ದಾರೆ. ನಿನ್ನೆಯಷ್ಟೇ ಕಾಕತಿ ಠಾಣೆಯ ಪೊಲೀಸರು ಪ್ರಕರಣವನ್ನ CIDಗೆ ಹಸ್ತಾಂತರಿಸಿದ್ರು. DIG ಸುಧೀರ್ ಕುಮಾರ್ ರೆಡ್ಡಿ ನೇತೃತ್ವದ ತಂಡ ಬೆಳಗಾವಿಗೆ ಭೇಟಿ ಕೊಟ್ಟಿದೆ. CID ಅಧಿಕಾರಿಗಳು ಸಾಕ್ಷ್ಯ ಸಂಗ್ರಹ ಮತ್ತು ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ದಾಖಲಿಸಿಕೊಂಡ್ರು. ಘಟನೆ ಕುರಿತು PSI ಮಂಜುನಾಥ್ CIDಗೆ ವರದಿ ನೀಡಿದ್ರು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ತಂಡ ಬೆಳಗಾವಿಗೆ ಭೇಟಿ ನೀಡಿದೆ. ಒಂಟಮುರಿ ಗ್ರಾಮದ ವಿವಸ್ತ್ರ ಪ್ರಕರಣದ ಬಗ್ಗೆ ಮಾಹಿತಿ ಕಲೆ ಹಾಕಿದೆ. NHRC DIG ಸುನಿಲ್ ಕುಮಾರ್ ಮೀನಾ ನೇತೃತ್ವದ ತಂಡ ಬೆಳಗಾವಿಗೆ ಬಂದಿದೆ. ಸರ್ಕ್ಯೂಟ್ ಹೌಸ್ನಲ್ಲಿ ಮಾಹಿತಿ ಸಂಗ್ರಹಿಸಿದೆ. DIG ಸುನಿಲ್ ಕುಮಾರ್ ಬೆಳಗಾವಿ ನಗರ ಪೊಲೀಸರು ಸ್ವಾಗತಿಸಿದ್ರು. ವಿದ್ಯಾರ್ಥಿಗಳಿಂದ ಶೌಚಾಲಯದ ಗುಂಡಿ ಸ್ವಚ್ಛ ಮಾಡಿಸಿದ ಕೋಲಾರದ ಯಲವಳ್ಳಿ ವಸತಿ ಶಾಲೆಗೆ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಭೇಟಿ ನೀಡಿದ್ದಾರೆ. ಪ್ರಕರಣವನ್ನು ಮುಚ್ಚಿಹಾಕುವ ಪ್ರಯತ್ನ ನಡೆದಿದೆ. ಮುಖ್ಯಮಂತ್ರಿಗಳೇ ಖುದ್ದು ಭೇಟಿ ನೀಡಿ ಪರಿಶೀಲನೆ ಮಾಡಬೇಕಿತ್ತು ಅಂತ ಕಿಡಿಕಾರಿದ್ರು. ಮುಚ್ಚೋದಕ್ಕೆ ಪ್ರಯತ್ನ ಮಾಡಿದ್ರು, ಆ ಪ್ರಯತ್ನ ಫಲಕಾರಿಯಾಗಲಿಲ್ಲ. ಯಾವುದೋ ಒಂದು ರೀತಿಯಲ್ಲಿ ಸಮಾಜಕ್ಕೆ, ಸರ್ಕಾರಕ್ಕೆ, ಅಧಿಕಾರಿಗಳಿಗೆ, ಮಾಧ್ಯಮದವರಿಗೆ ಗೊತ್ತಾಗಿದ ತಕ್ಷಣ ಇದು ಎಲ್ಲ ಎಚ್ಚರಿಕೆ ವಹಿಸಿ ಬರ್ತವೆ. ಇದು ಇಡೀ ರಾಜ್ಯದ ಎಲ್ಲ ಹಾಸ್ಟೆಲ್ಗೆ, ಮೊರಾರ್ಜಿ ಶಾಲೆಗೆ ಎಚ್ಚರಿಕೆ ಗಂಟೆ.
ಶೌಚಾಲಯದ ಗುಂಡಿ ಸ್ವಚ್ಛ ಮಾಡಿಸಿದ ಘಟನೆಯನ್ನ ನಾವು ಸಹಿಸಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಅದೊಂದು ಮಾನವೀಯ ನಡೆ, ಇಂತಹದ್ದನ್ನ ಸರ್ಕಾರ ಸಹಿಸಲ್ಲ. ಈಗಾಗಲೇ ವಸತಿ ಶಾಲೆಯ ಸಿಬ್ಬಂದಿ ಅಮಾನತು ಮಾಡಲಾಗಿದೆ, ತಪ್ಪು ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಅಂತಂದ್ರು. ಇಲ್ಲ, ಯಾರೇ ಇರಬಹುದು ನೋಡ್ರಿ, ಯಾರದೇ ಜಗಳ ಇರಬಹುದು, ಹಿಂಗೆ ಅಮಾನವೀಯವಾದಂಥ ಕೃತ್ಯಗಳೆಲ್ಲ ನಡಿಬಾರ್ದು. ಎಲ್ಲಿ ಇಂಥ ಶಾಲೆಗಳಲ್ಲಿ ನಾವು ಯಾಕೆ ಕ್ರೈಸ್ ಅಂತ ಶಾಲೆಗಳೆಲ್ಲ ಕಟ್ತಾ ಇರೋದು? ವಸತಿ ಶಾಲೆಗೆ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಭೇಟಿ ನೀಡಿದ್ರು. ದುಡ್ಡು ಉಳಿಸೋಕೆ ಹೋಗಿ ಈ ರೀತಿ ಕೃತ್ಯ ಮಾಡಿದ್ದಾರೆ, ಇವರಿಗೆ ಕಠಿಣವಾದ ಶಿಕ್ಷೆ ನೀಡಲಿದ್ದೇವೆ. ವಸತಿ ಶಾಲೆಯ ಎಲ್ಲಾ ಸಿಬ್ಬಂದಿಗಳನ್ನ ಇಲ್ಲಿಂದ ವರ್ಗಾವಣೆ ಮಾಡ್ತೇವೆ ಅಂತ ಹೇಳಿದ್ರು. ಕಸ ಗುಡಿಸೋರಿಂದ ಹಿಡಿದು ಪ್ರಿನ್ಸಿಪಾಲಿಂದ ಹಿಡಿದು ಯಾವುದೇ ಟೀಚರ್ಸ್ ಇರೋರು ಲೀಡರ್ ಬೇಡ, ಎಲ್ಲ ಟೀಚರ್ಸ್ನ ಅವ್ರಿಗೆಲ್ಲಾದರೂ ಪನಿಷ್ಮೆಂಟ್ ಟ್ರಾನ್ಸ್ಫರ್. ಜಾತಿ ಗಣತಿ ವರದಿ ವಿರೋಧಕ್ಕೆ ಸಚಿವ ರಾಜಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅತ್ತ ಪ್ರಧಾನಿ ಭೇಟಿಗೆ ಸಿಎಂ ಸಿದ್ದರಾಮಯ್ಯಗೆ ನಾಳೆ 11 ಗಂಟೆಗೆ ಸಮಯ ನಿಗದಿಯಾಗಿದೆ. ಈ ಸುದ್ದಿಗಳನ್ನು ನೋಡೋಣ ಪಾಲಿಟ್ರಿಕ್ಸ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಜಾತಿ ಗಣತಿ ವರದಿ ವಿರೋಧಕ್ಕೆ ಸಚಿವ ರಾಜಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೆಲವರು ಕಾಂತರಾಜು ವರದಿ ವೈಜ್ಞಾನಿಕವಾಗಿಲ್ಲ ಅಂತಾರೆ, ಆದ್ರೆ ವರದಿ ನೋಡಿಲ್ಲ, ಓದಿಲ್ಲ, ಬರುವ ಮುನ್ನ ಆಕ್ಷೇಪಣೆ ಸರಿಯಲ್ಲ ಅಂದ್ರು. ಕಾಂತರಾಜು ವರದಿಗೆ 200 ಕೋಟಿವರೆಗೂ ಖರ್ಚಾಗಿದೆ, ಹಣ ವ್ಯರ್ಥವಾಗಲ್ವಾ ಅಂತ ಹರಿಹಾಯ್ದ್ರು. ಇನ್ನು ವರದಿನೇ ಯಾರು ಓದಿಲ್ಲ, ವರದಿನೇ ನೋಡಿಲ್ಲ, ಆಗ್ಲೇ ವರದಿ ಅದು ತಿರಸ್ಕರಿಸಬೇಕು, ವರದಿ ತಗೋಬಾರ್ದು, ಈ ರೀತಿ ಎಲ್ಲ ಆಕ್ಷೇಪಣೆಗಳು ಮಾಡ್ತಕ್ಕಂಥದ್ದು ಸರಿಯಾದ್ದಲ್ಲ. ಸುಮಾರು 200 ಕೋಟಿ ಮೇಲೆ ಖರ್ಚು ಮಾಡಿ ಜಾತಿ ಗಣತಿ ವಿರೋಧಕ್ಕೆ ಸಹಿ ಹಾಕಿದ ವಿಚಾರದಲ್ಲಿ ಮುಚ್ಚುಮರೆ ಇಲ್ಲ ಅಂತ ಸಚಿವ ಎಂಪಿ ಪಾಟೀಲ್ ಹೇಳಿದ್ದಾರೆ. ಜಾತಿ ಗಣತಿಗೆ ನಮ್ಮ ವಿರೋಧ ಇಲ್ಲ, ಆದ್ರೆ ಕೆಲ ಆತಂಕಗಳಿವೆ. ವರದಿ ಮಾಡುವ ಮುನ್ನ ಮೊದಲು ಎಲ್ಲಾ ಉಪಜಾತಿಗಳನ್ನ ಒಂದೆಡೆ ತನ್ನಿ ಅನ್ನೋದು ನಮ್ಮ ಬೇಡಿಕೆ ಇದೆ ಅಂತಂದ್ರು. ನಮ್ಮದು ವಿರೋಧ ಇಲ್ಲ, ಬಹಳ ಸ್ಪಷ್ಟವಾಗಿ ದಯವಿಟ್ಟು ಯಾವುದೇ ರೀತಿಯ ತಪ್ಪು ಇದು ಮಾಡೋಕೆ ಮಣ್ಣಿನ ಕೂಡ ಮೀಟಿಂಗ್ಗಳಲ್ಲಿ ಹೇಳ್ತೀವಿ, ಉತ್ತರ ಹೇಳ್ತೀವಿ. ನಮ್ಮೆಲ್ಲ ಉಪ ಸಮುದಾಯಗಳನ್ನ ನಿಮ್ಗೆ ಗೊತ್ತಿದೆ, ಯಾವ ಉಪ ಸಮುದಾಯಗಳು ಲಿಂಗಾಯತರಲ್ಲಿ ಬರ್ತವೆ, ಅವೆಲ್ಲವನ್ನ ಅವ್ರು ಏನೇ ಬರೆಸಿರ್ಲಿ ಇವತ್ತಿನ ದಿವಸ ಅದನ್ನು ನೀವು ಕೌಂಟ್ ಮಾಡಿದರೆ ನಮಗೆ ತೃಪ್ತಿ ಇದೆ. ಹಿಂದುಳಿದ ವರ್ಗಗಳ ಸಮಾವೇಶದ ಕುರಿತು ಸಚಿವ ಕೆಎನ್ ರಾಜಣ್ಣ ಮಾತನಾಡಿದ್ದಾರೆ. ಸಿದ್ದರಾಮಯ್ಯರನ್ನ ಪ್ರಭಾವಿ ಮಾಡುವ ಅಗತ್ಯತೆ ಏನೂ ಇಲ್ಲ, ಸಿದ್ದರಾಮಯ್ಯರನ್ನ ಮ್ಯಾಚ್ ಮಾಡು ಇನ್ನೊಬ್ಬ ಅಹಿಂದ ನಾಯಕ ಇಲ್ಲ ಅಂತ ಜನ ಹೇಳ್ತಿದ್ದಾರೆ ಎಂದು ಹೇಳೋ ಮೂಲಕ ಬಿಕೆ ಹರಿಪ್ರಸಾದ್ಗೆ ಪರೋಕ್ಷವಾಗಿ ತಿರುಗೇಟು ಕೊಟ್ಟರು. ಅಹಿಂದ ಹೆಸರು ಹೇಳಿದ ಕೂಡಲೇ ಸಿದ್ದರಾಮಯ್ಯ ಮ್ಯಾಚ್ ಮಾಡೋ ಇನ್ನೊಬ್ಬ ಅಹಿಂದ ನಾಯಕ ನಮ್ಮ ರಾಜ್ಯದಲ್ಲಿ ಯಾರು ಇಲ್ಲ ಅಂತ ಹೇಳಿ ಜನ ಎಲ್ಲ ಮಾತಾಡ್ತಾರೆ. ಚಿತ್ರದುರ್ಗದಲ್ಲಿ ನಡೆಯಲಿರುವ ಅಹಿಂದ ಸಮಾವೇಶದ ಕುರಿತು ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯಿಸಿದ್ದಾರೆ. ಎಂಆರ್ ಸೀತಾರಾಮ್ ಕಾಂಗ್ರೆಸ್ ಸಂಘಟನೆ ಮಾಡಲು ಪ್ರಯತ್ನ ಮಾಡುತ್ತಿದ್ದಾರೆ, ಸಿದ್ದರಾಮಯ್ಯನವರು ಯಾವತ್ತೂ ಜಾತಿ ರಾಜಕಾರಣ ಮಾಡಿಲ್ಲ ಅಂತಂದ್ರು. ಜಾತಿ ಸಂಘಟನೆ ಆಗ್ಲಿ, ಯಾವುದೇ ಅಹಿಂದ ಸಂಘಟನೆ ಆಗ್ಲಿ, ಮತ್ತೊಂದು ಸಂಘಟನೆ ಇಲ್ಲ. ಅದು ಸಂಘಟನೆ ಮಾಡ್ಲಿಕ್ಕೆ ಅವರು ಪ್ರೋತ್ಸಾಹ ಮಾಡೋದು ಕಾಂಗ್ರೆಸ್ ಪಕ್ಷದ ಸಂಘಟನೆ ಪ್ರೋತ್ಸಾಹ ಮಾಡ್ತಾರೆ. ಕಾಂಗ್ರೆಸ್ ಬೆಳವಣಿಗೆಗೆ ಅವರ ಶಕ್ತಿಯೇ ಹೊರತು ಯಾವುದೋ ಒಂದು ಜಾತಿ ಬೆಳವಣಿಗೆಗಲ್ಲ. ಸಣ್ಣ ಸಮುದಾಯಗಳು ಯಾಕೆ ಸಮಾವೇಶ ಮಾಡಬಾರದು, ಮಾಡ್ಲಿ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಅಹಿಂದದವರು ಮಾಡ್ಲಿ, ದಲಿತ ಸಮುದಾಯ ಮಾಡ್ಲಿ, ಲಂಬಾಣಿ ಸಮುದಾಯ ಮಾಡ್ಲಿ, ಪರಿಶಿಷ್ಟ ಪಂಗಡ ಎಲ್ಲಾ ಸಮುದಾಯದವರು ಮಾಡ್ಲಿ, ತಪ್ಪೇನಿಲ್ಲ ಅಂತಂದ್ರು. ಯಾರು ಇದೇನು ಮುಚ್ಚಿ ಮರಿ ಇಲ್ಲ, ಎಲ್ಲರೂ ಮಾಡಿರುವಂಥದ್ದೇ ಇವತ್ತೊಂದು ದಿವಸ. ನಾವು ಹೇಳಿದ್ದಿಷ್ಟೇ, ನಾವು ವಿರೋಧ ವ್ಯಕ್ತಪಡಿಸಿಲ್ಲ. ನಮ್ಮ ಆತಂಕಗಳೇನಿದ್ದಾವೆ, ಈಗ ಲಿಂಗಾಯತ ಸಮುದಾಯದಲ್ಲಿ ಸಿಎಂ ಸಿದ್ದರಾಮಯ್ಯರ ಪ್ರಧಾನಿ ಭೇಟಿ ನಾಳೆ 11 ಗಂಟೆಗೆ ಸಮಯ ನಿಗದಿಯಾಗಿದೆ. ಬರಗಾಲದ ಬಗ್ಗೆ ಪ್ರಧಾನಿ ಮೋದಿ ಜೊತೆ ಚರ್ಚೆ ಮಾಡ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಬರಗಾಲದ ಬಗ್ಗೆ ಚರ್ಚೆ ಮಾಡೋದಕ್ಕಾಗಿಯೇ ಸಮಯ ಕೇಳಿದ್ದು, ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲೂ ಭಾಗಿಯಾಗ್ತಿದ್ದೇನೆ ಅಂತಂದ್ರು. ದಿಲ್ಲಿನಲ್ಲಿ ನಾಳೆ ಪ್ರೈಮ್ ಮಿನಿಸ್ಟರ್ ಡೇಟ್ ಕೊಟ್ಟಿದ್ದಾರೆ, ಅವ್ರನ್ನ 11 ಗಂಟೆಗೆ ಡೇಟ್ ಕೊಟ್ಟಿದ್ದಾರೆ. ಅವ್ರನ್ನ ಭೇಟಿ ಮಾಡಬೇಕು, ಬರಗಾಲದ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಜೊತೆಗೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಕೂಡ ಇದೆ. ಸಿಎಂ ಭೇಟಿಗೆ ಪ್ರಧಾನಿ ಕಾಲಾವಕಾಶ ನೀಡದ ವಿಚಾರವಾಗಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜ್ಯದ ಸಮಸ್ಯೆಗಳು ಮತ್ತು ಅನುದಾನದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋದಾಗ ಸಮಯ ಕೊಟ್ಟಿರಲಿಲ್ಲ, ಮುಖ್ಯಮಂತ್ರಿಗಳನ್ನ ಈ ರೀತಿ ಕಡೆಗಣಿಸಿರುವ ಇತಿಹಾಸ ಇರಲಿಲ್ಲ ಅಂತಂದ್ರು. ಯಾವ ವಿರೋಧ ಪಕ್ಷದ ಮುಖ್ಯಮಂತ್ರಿಗಳಿರಲಿ, ಇನ್ನಿತರ ತಮ್ಮದೇ ಪಕ್ಷದ ಮುಖ್ಯಮಂತ್ರಿಗಳಿರಲಿ, ಇಷ್ಟು ಅವ್ರನ್ನ ಕಡೆಗಣಿಸಿ ನಡೆಸ್ಕೊಂಡಿದ್ದ ಉದಾಹರಣೆಗಳಿಲ್ಲ.
ದೆಹಲಿ ಭೇಟಿ ವೇಳೆ ನಿಗಮ ಮಂಡಳಿ ಫೈನಲ್ ಮಾಡ್ಕೊಂಡು ಬರ್ತೇನೆ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ. ಈಗಾಗಲೇ ನಿಗಮ ಮಂಡಳಿ ಅಧ್ಯಕ್ಷರ ಪಟ್ಟಿ ಕಳುಹಿಸಿದ್ದೇನೆ. ಪಂಚರಾಜ್ಯ ಚುನಾವಣೆಯಿಂದ ವಿಳಂಬವಾಗಿತ್ತು ಅಂತಂದ್ರು. ಖಂಡಿತ ಫೈನಲ್ ಮಾಡ್ಕೊಂಡು ಬಂದೇ ಬರ್ತೀವಿ. ಎಲ್ಲ ಲಿಸ್ಟು ಪ್ರಪೋಸಲ್ ಎಲ್ಲ ಕಳಿಸಿದ್ದೀವಿ. ಅವರು ಕೆಲವು ಹತ್ರ ಎಲೆಕ್ಷನ್ಸ್ ಇರೋ ದೃಷ್ಟಿಯಿಂದ ಮಧ್ಯ ಅಸೆಂಬ್ಲಿ ಇರೋದ್ರಿಂದ ಸ್ವಲ್ಪ ಮುಂದಕ್ಕಾಗಿದೆ. ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ನಾನು ಹೋಗ್ತಾ ಇದ್ದೀವಿ. ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರಿಡುವ ವಿಚಾರವಾಗಿ ಸಚಿವ ಎಚ್.ಸಿ. ಮಹದೇವಪ್ಪ ಪ್ರತಿಕ್ರಿಯಿಸಿದ್ರು. ಟಿಪ್ಪು ನಮ್ಮ ಊರಿನವರೇ ಅಲ್ವಾ, ಅವರೇನು ಹೊರದೇಶದವರ? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರಿಗೂ ನಮ್ಮ ತಕರಾರಿಲ್ಲ. ಟಿಪ್ಪು ವಿಚಾರದಲ್ಲಿ ಕೆಲವರು ಅಭಿಪ್ರಾಯ ಹೇಳುವುದು ಅಪರಾಧವಾ ಅಂತ ಪ್ರಶ್ನಿಸಿದ್ರು. ಟಿಪ್ಪು ನಮ್ಮೂರವರೇ ಅಲ್ವಾ, ಮೈಸೂರವರು ಹೊರದೇಶದವರು, ಇಲ್ಲಿರುತ್ತಾನೆ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಲ್ವಾ? ವೈ ಪೀಪಲ್ ಆರ್ ಟಾಕಿಂಗ್ ಲೈಕ್ ದಿಸ್? ಕನ್ನಡ ಚಲನಚಿತ್ರ ಕಪ್ಪು ಸರಣಿಗೆ ಕ್ಷಣಗಣನೆ ಶುರುವಾಗಿದ್ದು ಭರ್ಜರಿ ತಾಲೀಮು ನಡೀತಾ ಇದೆ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ಸಮಾಚಾರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕನ್ನಡ ಚಲನಚಿತ್ರ ಕಪ್ ಸರಣಿಗೆ ಕ್ಷಣಗಣನೆ ಶುರುವಾಗಿದೆ. ಬೆಂಗಳೂರಿನ ಸಮೃದ್ಧಿ ಮೈದಾನದಲ್ಲಿ 6 ತಂಡಗಳಿಂದ ಪ್ರಾಕ್ಟೀಸ್ ಮ್ಯಾಚ್ ನಡೆಯಿತು. ಶಿವಣ್ಣ, ಕಿಚ್ಚ ಸುದೀಪ್, ಗಣೇಶ್, ಡಾರ್ಲಿಂಗ್ ಕೃಷ್ಣ, ಜೆಕೆ, ದಿನಕರ್ ತೂಗುದೀಪ ಸೇರಿದಂತೆ ಹಲವು ಸ್ಟಾರ್ಗಳು ಭಾಗವಹಿಸಿದ್ರು. ಪ್ರಾಕ್ಟೀಸ್ ಮ್ಯಾಚ್ ನೋಡಲು ಗೀತಾ ಶಿವರಾಜ್ ಕುಮಾರ್ ಕೂಡ ಬಂದಿದ್ರು. ಬೆಂಗಳೂರಿನ ಆರ್ಟಿ ನಗರದ ಗಂಗಾನಗರದಲ್ಲಿ ಸಂಚಾರ ನಿಯಮ ಉಲ್ಲಂಘಿಸಿ ಸ್ಕೂಟಿ ಪೆಪ್ಗೆ 3.22 ಲಕ್ಷ ರೂಪಾಯಿ ದಂಡ ಬಿದ್ದಿದೆ. ಮಾಲಾಗ್ ಎಂಬುವವರಿಗೆ ಸೇರಿದ ಸ್ಕೂಟಿ ಮೇಲೆ 643 ಸಂಚಾರ ನಿಯಮ ಉಲ್ಲಂಘನೆ ಕೇಸ್ ದಾಖಲಾಗಿದೆ. ಸ್ಕೂಟಿಯಲ್ಲಿ ಹೆಲ್ಮೆಟ್ ಧರಿಸದೆ ಸಂಚರಿಸಿ ನಿಯಮ ಉಲ್ಲಂಘಿಸಿದ್ದಾರೆ. ಈ ದೃಶ್ಯ ಟ್ರಾಫಿಕ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಲೋಕಸಭೆ ಭದ್ರತಾ ಲೋಪದ ವಿರುದ್ಧ ಕಲಾಪದಲ್ಲಿ ವಿಪಕ್ಷಗಳು ಗದ್ದಲ ಸೃಷ್ಟಿಸಿದ್ವು. ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ 92 ಸಂಸದರನ್ನ ಅಮಾನತು ಮಾಡಲಾಯಿತು. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ಸಮಾಚಾರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಂಸತ್ ಮೇಲೆ ದಾಳಿ ನಡೆದು 22ನೇ ವರ್ಷದಂದೇ ಕಿಡಿಗೇಡಿಗಳು ಲೋಕಸಭೆಗೆ ನುಗ್ಗಿ ಕಲರ್ ಸ್ಮೋಕ್ ಹರಡಿದ್ರು. ಇದೇ ವಿಚಾರವನ್ನು ವಿಪಕ್ಷಗಳು ಅಸ್ತ್ರ ಮಾಡಿಕೊಂಡು ಲೋಕಸಭೆ ಕಲಾಪದ ವೇಳೆ ಬಿಜೆಪಿ ವಿರುದ್ಧ ಆಕ್ರೋಶ ಹೊರಹಾಕ್ತಿವೆ. ಸದನದಲ್ಲಿ ಈ ವಿಚಾರವಾಗಿ ಗದ್ದಲಕ್ಕೆ ಕಾರಣವಾಗಿದೆ. ಗದ್ದಲದ ನಡುವೆ ಕಲಾಪವನ್ನ ನಾಳೆಗೆ ಮುಂದೂಡಲಾಯಿತು. मेरे विचार में निर्णय हाँ वालों के पक्ष में हुआ, प्रस्ताव स्वीकृत हुआ. सभा की कार्यवाही मंगलवार दिनांक 19 दिसंबर 2023 को प्रातः 11 बजे तक के लिए. ಲೋಕಸಭೆ ಕಲಾಪದ ವೇಳೆ ಭಾರೀ ಭದ್ರತಾ ಲೋಪ ಪ್ರಕರಣದ ಗದ್ದಲ ಹಿನ್ನೆಲೆಯಲ್ಲಿ ಲೋಕಸಭೆಯಿಂದ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಸೇರಿದಂತೆ 33 ಸಂಸದರು ಅಮಾನತಾಗಿದ್ದಾರೆ. ಲೋಕಸಭೆಯಲ್ಲಿ ಈವರೆಗೆ ವಿಪಕ್ಷಗಳ 47 ಸಂಸದರನ್ನ ಅಮಾನತು ಮಾಡಲಾಗಿದೆ. ಭದ್ರತಾ ಲೋಪ ಖಂಡಿಸಿ ಪ್ರತಿಭಟನೆ ಹಿನ್ನೆಲೆ ಸದನದಿಂದ ಅಮಾನತು ಮಾಡಲಾಗಿದೆ. ರಾಜ್ಯಸಭೆಯಲ್ಲಿಯೂ 34 ಸದಸ್ಯರನ್ನ ಸಭಾಪತಿ ಅಮಾನತು ಮಾಡಿದ್ದಾರೆ. ಭದ್ರತಾ ಲೋಪ ಪ್ರಶ್ನಿಸಿ ಗಲಾಟೆ ಹಿನ್ನೆಲೆ ವಿಪಕ್ಷ ಸದಸ್ಯರನ್ನ ಸಭಾಪತಿ ಜಗದೀಪ್ ಧನ್ಕರ್ ಅಮಾನತು ಮಾಡಿದ್ರು. ಕಾಂಗ್ರೆಸ್ನ ಜೈರಾಮ್ ರಮೇಶ್, ರಣದೀಪ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಸೇರಿ 34 ಸದಸ್ಯರು ಅಮಾನತಾಗಿದ್ದಾರೆ. ಸಸ್ಪೆಂಡೆಡ್ ಫ್ರಮ್ ದಿ ಸರ್ವಿಸ್ ಆಫ್ ದಿ ಕೌನ್ಸಿಲ್ ಫಾರ್ ದ ರಿಮೈಂಡರ್ ಆಫ್ ದಿಸ್ ಸೆಷನ್ 262nd ಸೆಷನ್ ಅಂಡರ್ ರೂಲ್ 256. ಲೋಕಸಭೆ ಕಲಾಪ ಆರಂಭವಾಗ್ತಾ ಇದ್ದಂತೆ ವಿಪಕ್ಷಗಳು ಲೋಕಸಭೆ ಕಲರ್ ಸ್ಮೋಕ್ ಘಟನೆಗೆ ಗೃಹ ಸಚಿವ ಅಮಿತ್ ಶಾ ಉತ್ತರ ಕೊಡಬೇಕು ಎಂದು ಪಟ್ಟು ಹಿಡಿದವು. ಪ್ರತಿಭಟನೆ ಮಾಡಿದ್ದ 13 ಸಂಸದರು ಒಬ್ಬ ರಾಜ್ಯಸಭಾ ಸದಸ್ಯರನ್ನ ಸ್ಪೀಕರ್ ಅಮಾನತು ಮಾಡಿದ್ರು. ಇದರಿಂದ ಮತ್ತಷ್ಟು ಸಿಟ್ಟಿಗೆದ್ದ ವಿಪಕ್ಷಗಳು ಇಂದು ಕೂಡ ಲೋಕಸಭೆಯಲ್ಲಿ ಗದ್ದಲ ಮಾಡಿದ್ವು. ಸಮೀಕ್ಷಾ ಕರೆಂಗೆ जो सुरक्षा के व्यापक इंतजाम है और व्यापक इंतजाम. ಸಂಸತ್ನಲ್ಲಿ ಕಲರ್ ಸ್ಮೋಕ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. 6 ಆರೋಪಿಗಳು ವಾಸವಿದ್ದ ರಾಜ್ಯಗಳಾದ ಕರ್ನಾಟಕ, ರಾಜಸ್ಥಾನ, ಹರಿಯಾಣ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ ರಾಜ್ಯಗಳಿಗೆ ತಂಡಗಳನ್ನು ಕಳಿಸಿ ವಿಚಾರಣೆ ನಡೆಸುತ್ತಿದೆ. ಆರೋಪಿಗಳ ಮನೆಗಳಿಗೆ ದೆಹಲಿಯ ವಿಶೇಷ ಪೊಲೀಸರ ತಂಡಗಳು ಭೇಟಿ ನೀಡಿ ಮಾಹಿತಿ ಕಲೆ ಹಾಕ್ತಿವೆ.